ಮೆಟ್ರೋ ದರ ಏರಿಕೆಯಿಂದ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾದ್ರೆ ಮತ್ತೊಂದೆಡೆ ಬೆಂಗಳೂರು ಟ್ರಾಫಿಕ್ ಹೆಚ್ಚಳ ಮಾಡಿದೆ. ಇದರಿಂದಾಗಿ ಬೆಂಗಳೂರಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗ್ತಿದೆ. ವಾಯು ಮಾಲಿನ್ಯದ ಜೊತೆಗೆ ಟ್ರಾಫಿಕ್ ಬಿಸಿ ಕೂಡ ಸಿಟಿ ಜನರ ತಲೆ ಕೆಡಿಸಿದೆ. ಈ ಬಗ್ಗೆ ಐಐಎಸ್ಸಿ ಪ್ರೊಫೆಸರ್ ಮಾಡಿದ ಅಧ್ಯಯನ ಏನ್ ಹೇಳುತ್ತೆ ಅಂತೀರಾ? ಈ ಸ್ಟೋರಿ ನೋಡಿ. ಮೆಟ್ರೋ ದರ ಎಫೆಕ್ಟ್, ಫುಲ್ ಟ್ರಾಫಿಕ್, ಏರ್ ಪೊಲ್ಯೂಷನ್ಗೆ ಸಿಟಿ ಮಂದಿ ಹೈರಾಣ. ಸಿಲಿಕಾನ್ ಸಿಟಿಯಲ್ಲಿ ನಮ್ಮ ಮೆಟ್ರೋ ದರ ಏರಿಸಿದ್ದು ಜನ ಹೈರಾಣಾಗಿ ಹೋಗಿದ್ದಾರೆ. ಫೆಬ್ರವರಿ 9ನೇ ತಾರೀಕು ದರ ಹೆಚ್ಚಳ ಮಾಡಲಾಗಿತ್ತು. ಆಗಲಿಂದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ. ಯಾರಿಷ್ಟು ದುಡ್ಡು ಕೊಟ್ಟು ಹೋಗ್ತಾರೆ ಅಂತ ಮೆಟ್ರೋ ಬಿಟ್ಟು ಟೂ ವೀಲರ್ ಕಾರ್ಗಳತ್ತ ಮುಖ ಮಾಡಿದ್ದಾರೆ. ಈಗಲೇ ಬೆಂಗಳೂರಲ್ಲಿ ಟ್ರಾಫಿಕ್ ಕಾಟ ತಾಂಡವವಾಡುತ್ತಿದೆ. ಈಗ ಮೆಟ್ರೋ ದರ ಏರಿಕೆಯಿಂದ ಮತ್ತಷ್ಟು ಟ್ರಾಫಿಕ್ ಬಿಸಿ ಹೆಚ್ಚಾಗಿದೆ. ಇದರಿಂದ ಏರ್ ಪೊಲ್ಯೂಷನ್ ಹೆಚ್ಚಾಗಿದೆ. ಐಐಎಸ್ಸಿ ತಜ್ಞ ಆಶೀಶ್ ವರ್ಮಾ ಅಧ್ಯಯನದಂತೆ ಪ್ರಯಾಣಿಕರು ತಮ್ಮ ಸ್ವಂತ ವಾಹನಗಳನ್ನು ಬಳಸುತ್ತಿದ್ದು, ಇದು ಜನರ ಜೀವನ ಹಾಗೂ ವಾಯು ಮಾಲಿನ್ಯದ ಮೇಲೆ ಪರಿಣಾಮ ಬೀರಲು ಸಜ್ಜಾಗಿದೆಯಂತೆ. ಇನ್ನು ಕರ್ನಾಟಕ ವಾಯು ಮಾಲಿನ್ಯ ಮಂಡಳಿಯೂ ನೀಡಿದ ಏರ್ ಕ್ವಾಲಿಟಿ ಮಾನಿಟರಿಂಗ್ ಸೆಂಟರ್ ಪ್ರಕಾರ ಮಾಲಿನ್ಯ ಮಟ್ಟ ಹೆಚ್ಚಳವಾಗಿದೆ. ಮೆಟ್ರೋ ಟಿಕೆಟ್ ಶುಲ್ಕ ಹೆಚ್ಚಳಕ್ಕೆ ಮುಂಚೆ ಬೆಳಿಗ್ಗೆ ಸಂಜೆ ಸಂಚಾರ ದಟ್ಟಣೆ ಇರುವ ಸಮಯದಲ್ಲಿ 43ರಿಂದ 54 ಮೈಕ್ರೋಗ್ರಾಂ ಇತ್ತು. ಅದೇ ಫೆಬ್ರವರಿ 10ರಂದು 112ರಿಂದ 114 ಮೈಕ್ರೋಗ್ರಾಂಗೆ ಏರಿಕೆಯಾಗಿದೆ. ಇನ್ನು ಫೆಬ್ರವರಿ 17 ಮತ್ತು 24ಕ್ಕೆ ಈ ಮಟ್ಟ ಸರಾಸರಿ 68ರಿಂದ 105 ಮೈಕ್ರೋಗ್ರಾಂ ತಲುಪಿದೆ. ಹೀಗೆ ವಾಯುಮಾಲಿನ್ಯ ಏರಿಕೆಯಾದರೆ ಅಸ್ತಮಾದಿಂದ ಕ್ಯಾನ್ಸರ್ ತನಕ ರೋಗಗಳನ್ನು ಉಂಟು ಮಾಡಬಲ್ಲದಾಗಿದೆ. ಒಟ್ನಲ್ಲಿ ಮೆಟ್ರೋ ಹಾಗೂ ಬಸ್ ದರ ಏರಿಕೆಗೆ ಜನರು ಸ್ವಂತ ವಾಹನಗಳನ್ನು ಹೆಚ್ಚು ಬಳಸುವಂತೆ ಮಾಡಿದ್ದು ವಾಯುಮಾಲಿನ್ಯ ಮಟ್ಟ ಹೆಚ್ಚಾಗಿರುವುದಂತೂ ಸುಳ್ಳಲ್ಲ. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು.